12% ಅಷ್ಟು ಬರೋಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿರಿ, ಒಂದು 75 ಲಕ್ಷ ಮತಗಳು ಡಿಫ್ರೆನ್ಸ್ ಮಹಾರಾಷ್ಟ್ರದಲ್ಲ. ಸಣ್ಣದು ಇದು ಸಣ್ಣದ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಎಲೆಕ್ಷನ್ ಕಮಿಷನ್ ತಡಪಡಿಗೆ ಶುರುವಾಗ್ಯದ, ವ್ಯವಸ್ಥೆಗೆ ತಡಪಡಿಗೆ ಶುರುವಾಗ್ಯದ, ಮೋದಿ ಅಂತ ನಾಯಕರಿಗೆ ತಡಪಡಿಗೆ ಶುರುವಾಗ್ಯದ. ಅದಕ್ಕೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಹುಚ್ಚಿದ್ದಾನ, ಮತ್ತೇನೋದಾನ, ಇನ್ನೇನು ಹೇಳೋದಾನ ರಾಹುಲ್ ಗಾಂಧಿ ಅಂತೇಳಿ. ಅದು ಯಾವುದೂ ಇಲ್ಲ. ಈಗ ಅಳಿವು ಉಳಿವಿನ ಪ್ರಶ್ನೆ ರಾಹುಲ್ ಗಾಂಧಿಯವ್ರ ಮುಂದಿದ. ಇರೋ ಹಾಗೆ ಇದನ್ನು ಎಲೆಕ್ಷನ್ ಕಮಿಷನ್ ಒಂದು ಸ್ವಚ್ಛ ಮಾಡೋದು. ಸ್ವಚ್ಛ ಮಾಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಸಾಧ್ಯ ಇಲ್ಲ, ಮತ್ತೇನೂ ಸಾಧ್ಯ ಇಲ್ಲ. ಇರೋದೇನಪ್ಪ ಅಂದ್ರೆ ಜನರಿಗೆ ತಿಳಿಸಿಕೊಳ್ಳುವಂಥ ಜನ ತಿಳಿಸಿ ಹೋರಾಟ ಮಾಡ್ತಾ ಈ ದೇಶದ ಪರಿಸ್ಥಿತಿ ಅರ್ಥ ಮಾಡಿಸ್ಕೊಳ್ತಾ ಹೋಗುವಂಥದ್ದು. ಆ ದಿಶೆಯಲ್ಲೇ ಅವರು ಬೀದಿಗಳು ಹೋರಾಟ ಮಾಡ್ತಾಯಿದ್ದಾರೆ. ಯಾರು ಟೀಕಾ ಮಾಡ್ತಾರೆ ಮಾಡಿ, ಟೀಕೆ ಇದ್ದಿರೋ ಒಳ್ಳೆ ಕೆಲಸಕ್ಕೂ ಟೀಕೆ ಇರ್ತಾವೆ, ಕೆಟ್ಟ ಕೆಲಸಕ್ಕೂ ಟೀಕೆ ಇರ್ತಾವೆ. ಟೀಕೆ ಇರೋದು ಯಾರು? ಇವತ್ತು ನಮ್ಮ ದೇಶದಲ್ಲಿ ಗಾಂಧಿಯವ್ರನ್ನ, ಅಂಬೇಡ್ಕರ್ ಅವ್ರನ್ನ ಬೈಯವ್ರಿಗೆ ಎಷ್ಟು ಮಂದಿ ಇಲ್ಲ? ಇದಾರೆ ಇಲ್ಲರಿ, ನಿಶ್ಚಿತವಾಗಿ ಇದಾರೆ. ಅವ್ರು ಬೇವ್ರದಾರ. ಅನೇಕ ನಮ್ಮ ದೇವ್ರನ್ನ, ನಿಮ್ಮ ದೇವ್ರು ಬೈತಾರೆ, ನಿಮ್ಮ ದೇವ್ರು ನಮ್ಮ ದೇವ್ರು ನಾವು ಬೈತೀವಿ. ಇದು ಬೈಯೋದು ಈ ದೇಶದಲ್ಲಿ ನೋಡೋದು. ಈ ಧರ್ಮ ಆ ಧರ್ಮದವ್ರು ಟೀಕೆ ಮಾಡ್ತಾರೆ, ಆ ಧರ್ಮ ಈ ಧರ್ಮ ಟೀಕೆ ಮಾಡ್ತಾರೆ. ಇದು ನಿರಂತರದ್ದು ಇರ್ತದೆ. ಆ ದಿಶೆಯಲ್ಲಿ ಸೇಮ್ ಇಬ್ರಾಹಿಂ ಮಾತ್ರ ತಮ್ಮ ವ್ಯಕ್ತಿತ್ವವನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ಕೊಳ್ತಾ ಹೊಂಟಿದ್ದಾರೆ ಅನ್ನೋದು ಒಂದು ನೋವಿನ ವಿಷಯ. ಒಬ್ಬ ಮೈನಾರಿಟಿ ಸಮುದಾಯದಿಂದ ಬಂದಂಥ ಈ ವ್ಯಕ್ತಿ ನಿಶ್ಚಿತವಾಗಿ ಒಂದು ದೊಡ್ಡ ನಾಯಕ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅವರ ಮನದ ಮೇಲಿರುವಂಥ ಹೆಂಡತಿ ಇಲ್ಲ. ಒಬ್ಬ ನಾಯಕರಲ್ಲಿ ವಿಶ್ವಾಸವನ್ನು ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದರ ಪರಿಣಾಮ ಇವತ್ತು ಅನಾಥ ಆಗಿದ್ದಾರೆ, ಒಬ್ಬರಾಗಿದ್ದಾರೆ. ಇವತ್ತು JDSನಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. BJPಗೆ ಹೋಗ್ಬೇಕಾದ್ರೆ ಇವತ್ತು ಅದು ಹೊಗಳಾದ್ರೆ ಯಾರಿಗೂ ಗೊತ್ತು, ಅದ್ರ ಸಲುವಾಗಿನ ಎಲ್ಲಿ BJPಗೆ ಹೋಗ್ಬೇಕಂತೀರ ಯಾರಿಗೂ ಗೊತ್ತು ಅಂತ ಹೇಳ್ತಾ, ಇದು ಇವತ್ತಿನ ಈ ಘಟನೆ ನಿಮಗೆ ಹೆಂಗೆ ಅನಿಸ್ತು? ನಮ್ಮ CM ಇಬ್ರಾಹಿಂರ ವ್ಯಕ್ತಿತ್ವ ಅದು, ಮಾತದು ಸರಿ ಅನಿಸ್ತಾ, ತಪ್ಪನಿಸ್ತಾ? ಲೈಕ್ ಆಯಿತಾ, ಡಿಸ್ಲೈಕ್ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗನ್ನಡಿ ವಂದನೆಗಳು.